ಚಾನಲ್ ಹಿಸ್ಟ್ರಿ ವಿತ್ ಪಟೇಲ್ ಸರ್. ನೀವು ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಹಿಸ್ಟ್ರಿ ವಿತ್ ಪಟೇಲ್ ಸರಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಬೇರೆ ಬಟನನ್ನು ಹತ್ತಬೇಕಂತ ತಗೊಂಡು ನಿಮ್ದು ನೋಡ್ತಾ ಮುಂದಿನ ಈ ಸುವರ್ಣ ಯುಗ ಪ್ರತಿ ವಾರ್ಷಿಕ ಪರೀಕ್ಷೆಯಲ್ಲಿ ದ್ವಿತೀಯ PUC ಎಕ್ಸಾಮ್ನಲ್ಲಿ ಪ್ರತಿ ಸಾರಿ ಹೈಯೆಸ್ಟ್ ಕೇಳಿರೋ ಪ್ರಶ್ನೆ ಏನಂದರೆ ಸುವರ್ಣ ಯುಗ. ಈ ಸುವರ್ಣ ಯುಗ ಅಂತ ಬಂದಾಗ ನಾವು ಏನು ನೋಡ್ತೇವೆ, ಮುಖ್ಯವಾಗಿ ಆ ಗುಪ್ತರ ಕಾಲದಲ್ಲಿರುವಂಥ ಯಾವ ರೀತಿಯಾಗಿ ಒಂದು ಅಲ್ಲಿ ಯೋಜನೆ ಇತ್ತು, ಯಾವ ರೀತಿಯಾಗಿ ಆ ಧರ್ಮ ಸ್ಥಾಪನೆ ಆಯಿತು, ಯಾವ ರೀತಿಯಾಗಿ ನಡೆದಂಥ ಎಲ್ಲ ಘಟನೆಗಳು ಸುವರ್ಣ ಯುಗದಲ್ಲಿ ಬರಬೇಕಾಗುತ್ತೆ. ಮುಖ್ಯವಾಗಿ ಬರೋದು ಗುಪ್ತರ ಕಾಲದ ಭಾರತ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಕರೆಯಲಾಗಿದೆ. ಅದನ್ನು ವಿಶ್ಲೇಷಿಸಿ ಅಥವಾ ಅದನ್ನು ಕುರಿತು ವಿವರಿಸಿ ಅಂತ ಬರ್ತದೆ. 10 ಮಾರ್ಕ್ನ ಅಂಕಗಳು. ಎಷ್ಟು ಮಾರ್ಕ್ಸ್ ಬರುತ್ತೆ? 10 ಮಾರ್ಕ್ನ ಫಿಕ್ಸ್ ಬರುವಂಥ ಕ್ವಶನ್ ಇದು. ದ್ವಿತೀಯ PUC ಬೋರ್ಡ್ ಎಕ್ಸಾಮ್ನಲ್ಲಿ ಬರುವಂಥ ಮುಖ್ಯವಾದ ಪ್ರಶ್ನೆಗಳಲ್ಲಿ ಈ ಸುವರ್ಣ ಯುಗ ಕೂಡ ಒಂದು ಪ್ರಶ್ನೆ ಮುಖ್ಯವಾಗಿ ಬರುತ್ತೆ. ಅದರಲ್ಲಿ ನಾವು ಮೊದಲಾಗಿ ಏನು ಈಗ ಸುವರ್ಣ ಯುಗ ಅಂತ ಬಂದಾಗ ಸುವರ್ಣ ಯುಗ ಅಲ್ಲಿ ಒಂದು ಸುವರ್ಣ ಯುಗ ಅಂತ ಬಂದಾಗ ಅಲ್ಲಿ ಧರ್ಮ, ಶಿಕ್ಷಣ, ಕಲೆ, ಸಾಹಿತ್ಯವನ್ನು ಸಂಪತ್ಭರಿತವಾಗಿ ಅಂದರೆ ಪ್ರತಿಯೊಂದರಲ್ಲಿ ಕೂಡ ಆ ರಾಜ್ಯವು ಮುನ್ನುಡಿಯಲ್ಲಿರಬೇಕು. ಆವಾಗ ಮಾತ್ರ ಸುವರ್ಣ ಯುಗ ಅಂತ ಕರೆಯುತ್ತಾರೆ. ಒಂದು ಮನೆ ಶಾಂತಿ ಇರಬೇಕಾದ್ರೆ ಮನೆಯಲ್ಲಿ ಎಲ್ಲರೂ ವಿದ್ಯಾವಂತರಿರಬೇಕು, ಒಳ್ಳೆಯ ಕೆಲಸದಲ್ಲಿರಬೇಕು, ಅವಾಗ ಮಾತ್ರ ಮನೆ ಸಂಪತ್ಭರಿತ ಮನೆ ಅಂತಾರೆ. ಹಾಗೆ ಸುವರ್ಣ ಯುಗ ಅಂತ ಬಂದಾಗ ಆ ರಾಜ್ಯದಲ್ಲಿ ಅಂದರೆ ಕಲೆಯಲ್ಲಿ, ವಾಸ್ತುಶಿಲ್ಪದಲ್ಲಿ, ಸಾಹಿತ್ಯದಲ್ಲಿ ಎಲ್ಲದಲ್ಲಿ ಮುಂದೆ ಬರೀಬೇಕಾದ್ರೆ ಇಲ್ಲಿ ನಾವು ಭಕ್ತರ ಬಗ್ಗೆ ಹೇಳಕ್ ಬರ್ತದೆ. ಆ ರೀತಿಯಾಗಿ ನೋಡಕ್ ಹೋದಾಗ ಇಲ್ಲಿ ಪೀಠಿಕೆ ಅಂತ ಬರ್ತದೆ. ಪೀಠಿಕೆ ಅಂತ ಬಂದಾಗ ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ವಿಶಿಷ್ಟ ಸ್ಥಾನ ಪಡೆದಿದೆ. ಈ ಯುಗದ ಬೆಳವಣಿಗೆಯಿಂದಾಗಿ ಯುರೋಪಿನ ಬರಹಗಾರರು ಈ ಕಾಲವನ್ನು ಗ್ರೀಸ್ನ ಈ ಪೆರಿಕ್ಲಸ್ ಮತ್ತು ರೋಮ್ನ ಅಗಸ್ಟಸ್ ಸೀಸರ್ ಹಾಗೂ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಕಾಲಕ್ಕೆ ಹೋಲಿಸಿದ್ದಾರೆ. ಅಷ್ಟೇ ಮಾತ್ರ ಅಲ್ಲದ ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ತಮ್ಮದೇ ಆದ ಒಂದು ಛಾಪವನ್ನು ಮೂಡಿಸುವಲ್ಲಿ ಈ ಸುವರ್ಣ ಯುಗವನ್ನು ನಾವು ನೋಡಬಹುದು. ಅಂದರೆ ಆ ಕಾಲದಲ್ಲಿ ಇಂಗ್ಲೆಂಡಿನ ಸೀಸರ್ ಕಾಲಕ್ಕೆ ಇಲ್ಲಿ ಜೋಡಣೆ ಮಾಡಿ ನೋಡಕ್ ಸಾಧ್ಯ. ಇಲ್ಲಿ ಮೊದಲಾಗಿ ಬರುವಂತ ಪಾಯಿಂಟ್ ಅಂದರೆ ಮುಖ್ಯವಾಗಿರುವಂತಹ ಮುಖ್ಯ ಅಂಶವೆಂದರೆ ಹಿಂದೂ ಧರ್ಮದ ಪುನರುತ್ಥಾನ. ಅಂದರೆ ಒಂದನೇದಾಗಿ ಸುವರ್ಣದಲ್ಲಿ ಗುಪ್ತರ ಕಾಲವನ್ನು ಭಾರತ ಇತಿಹಾಸ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಇದನ್ನು ವಿಶ್ಲೇಷಿಸಿ ಅಂದಾಗ ಮುಖ್ಯವಾದಂತಹ ಲಕ್ಷಣಗಳು ಯಾವ್ಯಾವ ಪಾಯಿಂಟ್ಸ್ ಬರಬೇಕಂತ ನಾನು ಮೊದಲು ನಿಮಗೆ ತಿಳಿಸಿಕೊಡ್ತೇನೆ. ಆಮೇಲೆ ಅದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಮುಂದಿನ ಭಾಗದಲ್ಲಿ ಮಾಡೋದು ನಮಗೆ ಸಿಗ್ತದೆ. ಮೊದಲಾಗಿ ಪೀಠಿಕೆ ಬರೀಬೇಕಾಗ್ತದೆ. ಪೀಠಿಕೆ ಬರೆಯುವಾಗ ನಾವು ಅದನ್ನು ಎಲ್ಲವನ್ನು ರೋಮನ್ ಅಗಸ್ಟಿನ ಜೊತೆಗೆ ಹೇಗೆ ಹೋಲಿಕೆ ಮಾಡಿದಂತ ಹೇಳುವಂತ ಬರೀಬೇಕಾಗುತ್ತೆ. ಒಂದನೇದು ಪೀಠಿಕೆ ಆಗಿದ್ಮೇಲೆ ಒಂದನೇದಾಗಿ ಪಾಯಿಂಟ್ಸ್ ಮುಖ್ಯ ಅಂದರೆ ಹಿಂದೂ ಧರ್ಮದ ಪುನರುತ್ಥಾನ ಕುರಿತು ಬರೀಬೇಕಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಅಂದರೆ ನೆಕ್ಸ್ಟ್ ನಾವು ನೋಡ್ತೀವಿ ಮುಂದೆ ಬರೋದು ಶಿಕ್ಷಣ, ಯಾವ ರೀತಿಯಾಗಿ ಶಿಕ್ಷಣ ಇತ್ತು ಅಂತ ಬರ್ತದೆ. ಆಮೇಲೆ ಇಲ್ಲಿ ಮುಂದೆ ಬರೋದು ಸಾಹಿತ್ಯ. ಮೂರನೇ ಪಾಯಿಂಟ್ ಸಾಹಿತ್ಯ ಬಂದರೆ ಒಂದನೇದು ಹಿಂದೂ ಧರ್ಮದ ಪುನರುತ್ಥಾನ, ಎರಡನೇದು ಶಿಕ್ಷಣ, ಮೂರನೇದು ಸಾಹಿತ್ಯ. ಮುಂದೆ ಸಾಹಿತ್ಯ ಆದ್ಮೇಲೆ ಮುಂದೆ ಬರೋದು ವಿಜ್ಞಾನ ಮತ್ತು ತಂತ್ರಜ್ಞಾನ. ಆಮೇಲೆ ನಿಮ್ಮ ಮುಂದೆ ಬರೋದು ಪ್ರಶ್ನೆ ಐದನೇದು ಕಲೆ ಮತ್ತು ವಾಸ್ತುಶಿಲ್ಪ. ಆಮೇಲೆ ಕಲೆ ಮತ್ತು ವಾಸ್ತುಶಿಲ್ಪ ಆದ ನಂತರ ನಿಮ್ಮ ಮುಂದೆ ಬರೋದು ಚಿತ್ರಕಲೆ. ಯಾವುದು ಆರನೇದು ಮುಖ್ಯ ಪಾಯಿಂಟ್ ಅಂದ್ರೆ ಚಿತ್ರಕಲೆ. ಒಂದನೇದು ಹಿಂದೂ ಧರ್ಮದ ಪುನರುತ್ಥಾನ, ಎರಡನೇದು ಶಿಕ್ಷಣ, ಮೂರನೇದು ಸಾಹಿತ್ಯ, ನಾಲ್ಕನೇದು ವಿಜ್ಞಾನ ಮತ್ತು ತಂತ್ರಜ್ಞಾನ, ಐದನೇದು ಬಂದು ನೀವು ಈಗ ನೋಡಿರ್ಬೇಕು ಕಲೆ ಮತ್ತು ವಾಸ್ತುಶಿಲ್ಪ, ಆರನೇದು ಬಂದು ಚಿತ್ರಕಲೆ. ಈ ಆರು ಚಿತ್ರಕಲೆ ಅಂತ ಬಂದಾಗ ನಿಮ್ಗೆ ಇಂಪಾರ್ಟೆಂಟ್ ಅಂತ ಕಾಣೋದೇನೆಂದ್ರೆ ತಾಯಿಯ ಮಗು. ತಾಯಿ ಮತ್ತು ಮಗು ಒಂದು ಚಿತ್ರವನ್ನು, ಭಾವಚಿತ್ರವನ್ನು ಅತ್ಯಂತ ನೈಜತೆ ಮತ್ತು ಸುಂದರವಾಗಿತ್ತು ಯಾವ ರೀತಿಯಾಗಿ ಅಜಂತದಲ್ಲಿ ಕೆತ್ತಲಾಗಿದೆ ಅನ್ನೋ ಬಗ್ಗೆ ನಿಮ್ಗೆ ವಿವರಣೆ ಮಾಡಬೇಕಾಗುತ್ತೆ. ಕೊನೆಯಾಗಿ ಬರೋದೇ ಇಲ್ಲಿ ಉಪಸಂಹಾರ. 6 ಮುಖ್ಯ ಅಂಶಗಳು ಇಟ್ಕೊಂಡು ಒಂದು ಪೀಠಿಕೆ ಕೂಡ ಬರೆದು ಅದಕ್ಕೆ ಉಪಸಂಹಾರ ಬರೆದರೆ ಸಾಕು, ನಿಮಗೆ 10 ಅಂಕಗಳು ಸಿಗ್ತವೆ. ಅದನ್ನು ಯಾವ ರೀತಿಯಾಗಿ ಬರೀಬೇಕನ್ನೋದ್ರಲ್ಲಿ ಮುಂದಿನ ಭಾಗದಲ್ಲಿ ನಿಮಗೆ ಹೇಳ್ತೇನೆ.